ಈಗ ಬಿಲೋ 18 ಅಂದರೆ ಮೈನರ್ ಅಂಡರ್ ಏಜ್ ಡ್ರೈವಿಂಗ್ ಅಲೌಡ್ ಇಲ್ಲ. ಮೋಟಾರ್ ವೆಹಿಕಲ್ ಆ್ಯಕ್ಟ್ ಪ್ರಕಾರ ಯಾರು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾ ಇದ್ದಾರ ಅವ್ರ ಮೇಲೆ 25,000 ಫೈನ್ ಇದೆ. ಅವ್ರ ತಂದೆ ತಾಯಿ ಮೇಲೆ ಅಥವಾ ಯಾರ್ದು ಗಾಡಿ ಇದೆ ಆ ಓನರ್ ಮೇಲೆ, ಯಾರು ಅವ್ರಿಗೆ ಗಾಡಿ ಕೊಟ್ಟಿದ್ದೀರ. 3 ವರ್ಷ ಅದು ಶಿಕ್ಷೆ ಇದೆ. 1 ವರ್ಷ ಗಾಡಿ ಸೀಸ್ ಆಗುತ್ತೆ, ರಿಜಿಸ್ಟ್ರೇಷನ್ ಕ್ಯಾನ್ಸಲ್ ಆಗುತ್ತೆ, ಮತ್ತು ನಿಮ್ಮ ತಂದೆ ತಾಯಿ ವಗೇರದು ಯಾವುದು ಲೈಸೆನ್ಸ್ ಇದೆ ಅದು ಕೂಡ ಸೀಸ್ ಆಗುತ್ತೆ ಅಲ್ವಾ. ಸೊ ಈಗತೂ ನೀವು ಎಲ್ಲರೂ ಸುಮಾರು ಜನ ಇವತ್ತು ನಾನು ನೋಡ್ತಾ ಇದ್ದೀನಿ ತುಂಬ ಕಡಿಮೆ ಏಜ್ ಇದೆ, ಓಡಾಡ್ತಾ ಇದ್ದಾರೆ. ಮೇ ಬಿ ಸುಮಾರು ಜನ ನಾವು ಚೆಕ್ ಮಾಡ್ತೀವಿ, ವೀಲಿಂಗ್ ವಗೇರೆ ಕೂಡ ಮಾಡ್ತಾರೆ, ರೇಸ್ ಡ್ರೈವಿಂಗ್ ಕೂಡ ಮಾಡ್ತಾರೆ. ಸಮಸ್ಯೆ ಏನಿದೆಯಾ ನಾವು ನೋಡ್ತಾ ಇದ್ದೀವಿ, ಪ್ರತಿದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಆಕ್ಸಿಡೆಂಟ್ಸ್ ಆಗ್ತಾ ಇದೆ. ಮತ್ತು ಮಕ್ಕಳದು ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾ ಇದೆ, ಡೆತ್ ಆಗ್ತಾ ಇದೆ. ಲಾಸ್ಟ್ 6 ತಿಂಗಳು ಹಿಂದೆ ಚಿಕ್ಕಬಳ್ಳಾಪುರ ರೂರಲ್ ಲಿಮಿಟ್ಸ್ ಈಶಾ ಫೌಂಡೇಶನ್ ಹೋಗುವಾಗ ದಾರಿಯಲ್ಲಿ ಒಂದು ಆಕ್ಸಿಡೆಂಟ್ ಆಯಿತು. 3 ಜನ ಮಕ್ಕಳು ಗಾಡಿ ಡ್ರೈವ್ ಮಾಡ್ತಾ ಇದ್ದಾರೆ, 17-18 ಏಜ್ ಅವ್ರದ್ದು. 3 ಜನ ಅದು ಟ್ರಿಪಲ್ ರೈಡಿಂಗ್ ಮಾಡ್ತಾರೆ. ಫಸ್ಟ್ ಹೆಲ್ಮೆಟ್ ಹಾಕಲ್ಲ, ಲೈಸೆನ್ಸ್ ಇಲ್ಲ. 3 ಜನ ಹೋಗ್ತಾ ಇದ್ದಾರೆ ರಾತ್ರಿ ಟೈಮ್ಗೆ. ಒಂದು ಟ್ರ್ಯಾಕ್ಟರ್ ಜೊತೆಗೆ ಆಕ್ಸಿಡೆಂಟ್ ಆಯಿತು, 3 ಜನದು ಸ್ಪಾಟಲ್ಲಿ ಡೆತ್ ಆಯಿತು. ತಂದೆ ತಾಯಿ ಕೂಡ ಅರ್ಥ ಆಗಬೇಕು, ನಿಮ್ಮ ಮಕ್ಕಳದ್ದು ಭವಿಷ್ಯ ನಿಮ್ಮ ಕೈಯಲ್ಲಿ ಇದೆ. ನೀವು ಅವರಿಗೆ ಈ ಏಜಲ್ಲಿ ಸರಿಯಾಗಿ ಥರ ನೋಡಲ್ಲ, ಅವರಿಗೆ ಸ್ಟಾಪ್ ಮಾಡಲ್ಲ, ನಿಮ್ಮ ಕೈಯಿಂದ ಹೊರಗಡೆ ಹೋಗ್ತಾರೆ, ಆಮೇಲೆ ಅವ್ರಿಗೆ ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ಈ ಏಜಲ್ಲಿ ಜಾಸ್ತಿ ಕಂಟ್ರೋಲ್ ಮಾಡೋಕ್ಕೆ ಅವಶ್ಯಕತೆ ಇದೆ ಅವರೆಲ್ಲರಿಗೆ ಇಲ್ವಾ. ಸೊ ಈಗ ಈ ವೆಹಿಕಲ್ಸ್ ಹೆಂಗೆ ಡ್ರೈವ್ ಮಾಡ್ತಾ ಇದ್ದಾರೆ ಅದು ಯಾವುದು ಕಾರಣಕ್ಕೆ ಅಲೌಡ್ ಮಾಡಲ್ಲ ನಾವು. ಮತ್ತು ಈ ವೆಹಿಕಲ್ಸ್ ಮೇಲೆ ನಾವು ಫೈನ್ ಕೂಡ ಹಾಕ್ತೀವಿ. ನೀವು ಕೂಡ ಅರ್ಥ ಆಗಬೇಕು, ಹೆಲ್ಮೆಟ್ದು ಎಷ್ಟು ಫೈನ್ ಇದೆ? 500 ರೂಪಾಯಿ ಫೈನ್ ಇದೆ ಹೆಲ್ಮೆಟ್ದು ಅಷ್ಟೇ. ಬಟ್ ನೀವು ಅಂಡರ್ ಏಜ್ ಡ್ರೈವಿಂಗ್ ಮಾಡ್ತಾರಾ, ಮೈನರ್ ಆಗಿ ಡ್ರೈವಿಂಗ್ ಮಾಡ್ತಾರಾ, 18ಇಂದ ಏಜ್ ಕಮ್ಮಿ ಇದೆ ಡ್ರೈವಿಂಗ್ ಮಾಡ್ತಾರಾ, 25,000 ಫೈನ್ ಇದೆ. ಅರ್ಥ ಆಗ್ತಾ ಇದೆ ಇಲ್ಲ? ತೊಂದರೆ ಆಗ್ತದೆ, ಟ್ರಾಫಿಕ್ ಜಾಸ್ತಿ ಖರಾಬ್ ಆಗ್ತದೆ, ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ. ಈ ಥರ ಮಾಡೋಕ್ಕೆ ನಾವು ಯಾರಿಗೆ ಬಿಡಲ್ಲ. ಮತ್ತೆ ನಿಮಗೆ ಈಗ ನಾವು ಸರಿಯಾಗಿ ಈ ಥರ ತಿಳಿಸ್ತಾ ಇದ್ದೀವಿ, ಅರ್ಥ ಆಗಲ್ಲ ತೋ ಲೈಸೆನ್ಸ್ ಇಲ್ಲದೆ ಇದ್ದಾಗ ಓಡಿಸ್ಬಾರ್ದು. ಯಾವುದೇ ಕಾರಣಕ್ಕೂ ಗಾಡಿಯನ್ನು ಓಡಿಸ್ಬಾರ್ದು. 2 ವೀಲರ್ ಆಗಲಿ ಅಥವಾ 4 ವೀಲರ್ ಆಗಲಿ, ಯಾವುದು ನಿಮಗೆ ಓಡಿಸೋಕೆ ಬರ್ಬೋದು, ಬಟ್ ನೀವು ಸಾರ್ವಜನಿಕ ರಸ್ತೆಯಲ್ಲಿ ಬರುವಂಗಿಲ್ಲ. ಸಾರ್ವಜನಿಕ ರಸ್ತೆಯಲ್ಲಿ ನೀವು ಗಾಡಿ ಓಡಿಸುವಂಗಿಲ್ಲ. ನಿಮ್ಮಿಂದ ಅಚಾತುರ್ಯ ನಡೆದ್ರೂ ಸಮಸ್ಯೆ ಆಗುತ್ತೆ, ನಿಮ್ಮ ಮೇಲೆ ಅಚಾತುರ್ಯ ಆದ್ರೂ ಕೂಡ ಸಮಸ್ಯೆ ಆಗುತ್ತೆ. ಈಗ ಕಾನೂನು ಭಾಳ ಸ್ಟ್ರಿಕ್ಟ್ ಆಗಿದೆ, ಫೈನ್ ಸಿಕ್ಕಾಬಟ್ಟೆ ಜಾಸ್ತಿ ಮಾಡಿ ಇಟ್ಟಿದ್ದಾರೆ. ಹಾಗಾಗಿ ನಿಮಗೆ ಇದರ ಅರಿವು ಇರಬೇಕು. ಅರ್ಥ ಆಯ್ತಲ್ಲ? ನೀವು ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಿ ಇಲ್ಲ ಪಿಕಪ್ ಮಾಡಿ ಮಕ್ಕಳನ್ನ ಸ್ಕೂಲಿಂದ, ನೀವು ಅವ್ರ ಕೈಗೆ ಗಾಡಿ ಕೊಟ್ಟು ಕಳಿಸಿದ್ರೆ ತೊಂದರೆ ಆದರೆ, ಈಗ ಸಾಹೇಬರು ಹೇಳಿದ್ರು ಆಲ್ರೆಡಿ, ಚಿಕ್ಕಬಳ್ಳಾಪುರದಲ್ಲಿ 3 ಸಣ್ಣ ಹುಡುಗರು, 17 ವರ್ಷದ ಹುಡುಗರು ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ತಂದೆ ತಾಯಿಗೆ ಅದನ್ನ ನೋವನ್ನು ಬರ್ಸಕ್ಕಾಗತ್ತಾ? ಅದನ್ನು ಮಕ್ಕಳ ಜೀವನ ವಾಪಸ್ ಕೊಡೋಕ್ಕಾಗತ್ತಾ? ರೋಡ್ನಲ್ಲಿ ಹೋಗುವಾಗ ಏನಾಗತ್ತೆ? ನೆಕ್ಸ್ಟ್, ಈಗ ಚಿಂತಾಮಣಿಯಲ್ಲೇ RTO ಆಫೀಸ್ ಇದೆ, ನಿಮಗೆ ಇಲ್ಲಿ DL ತಗೋಬಹುದು. ನಾವು ಕೂಡ RTO ಅವರಿಗೆ ರಿಕ್ವೆಸ್ಟ್ ಮಾಡ್ತೀವಿ, ಒಂದು ಸ್ಪೆಷಲ್ ಡ್ರೈವ್ ಮಾಡಿ, ಯಾರ್ಯಾರು 18 ವರ್ಷ ಆಗಿದೆ ಅಂತ ಮಕ್ಕಳಿಗೆ ಯಾರಿಗೆ ಗಾಡಿ ಓಡಿಸೋಕೆ ಬರುತ್ತೆ ಡ್ರೈವಿಂಗ್ ಲೈಸೆನ್ಸ್ ಕೊಡಿಸಿ ಅಂತೇಳಿ ಒಂದು ಕ್ಯಾಂಪೇನ್ ಮಾಡ್ತೀವಿ ನಾವು ಕೂಡ. ನಿಮಗೆ ಕಾನೂನಿನ ಅರಿವು ಕಮ್ಮಿ ಇದೆ. ಈಗ ನೀವು ಕೂಡ ಏನಾಗಿದ್ದೀರಿ, ಇಲ್ಲ ನನ್ನ ಮಗನಿಗೆ ಗಾಡಿ ಓಡಿಸೋಕೆ ಬರ್ತದೆ, ಗಾಡಿ ಓಡಿಸ್ಲಿ. ಗಾಡಿ ಓಡಿಸ್ಬೇಕು ಅಂದರೆ ಅದಕ್ಕೊಂದು ಕಾನೂನಿದೆ. 18 ವರ್ಷ ಗೇರ್ನ ಗಾಡಿ ಓಡಿಸ್ಬೇಕು ಅಂದರೆ 18 ವರ್ಷ ತುಂಬಿರಬೇಕು. 18 ವರ್ಷ ತುಂಬಿದ ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಡ್ತಾರೆ. ಡ್ರೈವಿಂಗ್ ಲೈಸೆನ್ಸ್ ತಗೋಬೇಕು. ನೀವು ಏನಾಗುತ್ತೆ, ನನಗೆ ಗಾಡಿ ಓಡಿಸೋಕೆ ಬರ್ತದೆ, ನಾನು ಗಾಡಿ ಓಡಿಸ್ತೀನಿ, ಕಾನೂನಿನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ತಂದೆ ತಾಯಿ ನೀವು ತಿಳ್ಕೋಬೇಕು. ಯಾಕೆ ನಾವು ನಿಮಗೆ ಅನಿಸ್ಬೋದು, ಏನಪ್ಪ ಪೊಲೀಸ್ನವರು ಭಾರಿ ಹ್ಯಾರಾಸ್ಮೆಂಟ್ ಮಾಡ್ತಾ ಇದ್ದಾರೆ, ಪೊಲೀಸ್ನವರು ಭಾರಿ ತೊಂದರೆ ಕೊಡ್ತಾ ಇದ್ದಾರೆ. ಇದು ತೊಂದರೆ ಕೊಡುವಂಥದ್ದಲ್ಲ, ನಿಮಗೆ ಅವೇರ್ನೆಸ್ ಇರಬೇಕು, ನಿಮಗೆ ಜ್ಞಾನ ಇರಬೇಕು, ತಂದೆ ತಾಯಿಗೆ ಅದರ ಜ್ಞಾನ ಇರಬೇಕು, ಕಾನೂನಿನ ಜ್ಞಾನ ಇರಬೇಕು. ನಾವು ಮಕ್ಕಳಿಗೆ ಗಾಡಿಯನ್ನು ಕೊಡಬಾರ್ದು. ಅವ್ರು ಏನು ಮಾಡ್ತಾರೆ, ನಿಮಗೆ ಗೊತ್ತಿಲ್ಲದಂಗೆ ಕೀ ತಗೊಂಡು ಗಾಡಿ ಓಡಿಸ್ಕೊಂಡು ಹೋಗ್ತಾರೆ. ಇದು ಎಲ್ಲ ಮನೆಗಳಲ್ಲಿ ನಡೆಯುವಂಥದ್ದು. ಬಟ್ ತಂದೆ ತಾಯಿಗಳು ಅದ್ರ ಬಗ್ಗೆ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಹೇಳಬೇಕು, 18 ವರ್ಷದ ಒಳಗಡೆ ಇದ್ರೆ ಗಾಡಿ ಓಡಿಸ್ಬೇಡ, ಕೇಸ್ ಹಾಕ್ತಾರೆ.